Good evening, dear students. Welcome back to the 9th standard English second language class. In the previous class, we discussed about the summary of the lesson Enchanted Pool. So, which is selected from Mahabharata, the story of Mahabharata itself, which was earlier written by the Saint Vyasa, Vyasa Mahasi. So, now in the modern India itself, the great person whose good name is Mr. Chakravarti-Rajagopalachari, who had given us the wonderful epics in the form of beautiful English in a very easy language. So, he is popularly known as the great poet, the author, the patriot, etc. Such a great personality is of Chakravarti-Rajagopalachari. Dear children, before going to start the topic, let us have a glance over about the poet. ಸ್ವಲ್ಪ ಕವಿ ಪರಿಚಯ ಬಗ್ಗೆ ತಿಳ್ಕೊಳ್ಳೋಣ. ಹಿಯರ್ ಚಕ್ರವರ್ತಿ ರಾಜಗೋಪಾಲಾಚಾರಿ was born, birth 10th December 1878, died on 25th December 1972. Place in Tamil Nadu itself. Tamil Nadu, popularly known as Rajaji. So, anyway, he is the first recipient, his speciality, the first recipient of Bharata Ratna, ಸ್ವತಂತ್ರ ಭಾರತದ ಪ್ರಥಮ ಭಾರತ ರತ್ನ ಅವಾರ್ಡ್ ವಿನ್ನರ್ ಇವರಾಗಿದ್ದಾರೆ. ಸೊ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ. ಅಂಡರ್ಸ್ಟ್ಯಾಂಡ್? ಸೊ ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದು ಬಹಳ ಹೆಮ್ಮೆ ಅನಿಸುತ್ತೆ, ವಿಶೇಷವಾಗಿ ಇಂಗ್ಲೀಷ್ ಲಿಟ್ರೇಚರ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಈಸ್ ಎನ್ ಇಂಡಿಯನ್ ಆಥರ್ ಆಫ್ ಇಂಗ್ಲೀಷ್. ಥ್ರೂ ದಟ್ ಹಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್ ಆಸ್ ಅ patriot, the freedom fighter, the follower of Gandhiji. In addition to that, he had written number of books, especially for the total world itself. So, because of Sri Rajagopalachari and his great effort, today the world is able to understand the Indian culture, Indian spirituality through Mahabharata, Upanishads as well as Ramayana itself. So, the great person is Mr. Chakravarti-Rajagopalachari. Open at page number 22, children. Let me read about the author. Here, Chakravarti-Rajagopalachari, popularly known as Rajaji. ಅವರನ್ನು ಎಲ್ಲರೂ ಪ್ರೀತಿಯಿಂದ ರಾಜಾಜಿಯವರು ಅಂತ ಕರೀತಾ ಇದ್ದರಂತೆ. ಹಿ ವಾಸ್ ಅ ಗ್ರೇಟ್ ಪ್ಯಾಟ್ರಿಯಟ್. ಅವರು ಶ್ರೇಷ್ಠ ದೇಶಭಕ್ತರಾಗಿದ್ದರು. ಆಸ್ಟ್ಯೂಟ್ ಪಾಲಿಟಿಷಿಯನ್. ಆಸ್ಟ್ಯೂಟ್ ಪಾಲಿಟಿಷಿಯನ್ ಮೀನ್ಸ್ ಬಹಳ ಚತುರ ಮತ್ಸದ್ದಿ ರಾಜಕಾರಣಿಯಾಗಿದ್ದರು. ಅಂತಹ ಶ್ರೇಷ್ಠ ವ್ಯಕ್ತಿತ್ವ ಅವರದಾಗಿತ್ತು. ಇನ್ಸಿಸಿವ್ ಥಿಂಕರ್, ಭಾಳ ಪ್ರಬಲ ವಿಚಾರವಾದಿಗಳಾಗಿದ್ದರು. ಮಹಾ ಮತ್ಸದ್ದಿ ಬುದ್ಧಿವಂತಿಕೆ ಅವರಲ್ಲಿತ್ತು. ಆ್ಯಂಡ್ ಆಲ್ಸೋ ಆಥರ್ ಆಫ್ ಮೆನಿ ಬುಕ್ಸ್. ಅದೆಲ್ಲ ಒಂದು ಕಡೆ ಆದರೆ ನಮಗೆ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೆ ಪ್ರಿಯವಾಗಿರುವಂಥ ಒಂದು ಅತ್ಯದ್ಭುತ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠ ಆಥರ್ ಅವರಾಗಿದ್ದಾರೆ. ಹಿ ಹ್ಯಾಸ್ ರಿಟನ್ ನಂಬರ್ ಆಫ್ ಬುಕ್ಸ್ ಫಾರ್ ವಿ ಪೀಪಲ್. ಥ್ಯಾಂಕ್ಸ್ ಟು ಹಿಮ್. His popular books are, many books he had written, but some of the popular books written by Rajagopalachari are Bhagavad Gita, the great holy book of Hindus of India, the Upanishads, ಉಪನಿಷತ್ತುಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಬರೆದಿದ್ದಾರೆ. ರಾಮಾಯಣ, ದ ಗ್ರೇಟ್ ಎಪಿಕ್ ರಾಮಾಯಣ ಆ್ಯಂಡ್ ಮಹಾಭಾರತ ಆಲ್ಸೋ ಹಿ ಹ್ಯಾಡ್ ರಿಟನ್. ಇವೆರಡು ಮಹಾಕಾವ್ಯಗಳನ್ನು ಸರಳ ಇಂಗ್ಲೀಷ್ ಭಾಷೆಗೆ ಪರಿವರ್ತನೆ ಮಾಡುವ ಮೂಲಕ ಇಡೀ ಪ್ರಪಂಚಕ್ಕೆ ಭಾರತದ ಸಂಸ್ಕೃತಿಯನ್ನು ತಿಳಿಯುವಂತೆ ಮಾಡಿದ್ದಾರೆ. ಇನ್ ಮಹಾಭಾರತ ಹಿ ಡಿಸ್ಪ್ಲೇಸ್ ಹಿಸ್ inimitable flair. Through writing of Mahabharata epic in easy language of English, he proved himself as inimitable flair for his knowledge itself. It means ಸಾಟಿ ಇಲ್ಲದ ಸಾಮರ್ಥ್ಯ ಅಂತ ಹೇಳ್ತೀವಿ ಏನ್ರಿ. ಅವರು ಯಾವುದಕ್ಕೂ ಕಾಪಿ ಅಂತ ಹೇಳ್ತೀವಲ್ಲ,
and he had written in his own style, in his own imaginative style itself. So that's why he is told as he displays his inimitable flair for telling stories. ಮಹಾಭಾರತದಲ್ಲಿ ಬರ್ತಕ್ಕಂಥ 10 ಹಲವಾರು ಸುಂದರ ಕಥೆಗಳನ್ನು ಬಹಳ ಚತುರತೆಯಿಂದ ಎಲ್ಲರೂ ಬಹಳ ಅಭಿರುಚಿಯಿಂದ ಆಸಕ್ತಿಯಿಂದ ಕೇಳಬೇಕು ಅಂತಕ್ಕಂಥ ಆಸಕ್ತಿ ಉಂಟಾಗುತ್ತೆ. ಅಂಥ ಅದ್ಭುತ ಕಥೆಗಳನ್ನು ತನ್ನದೇ ರೀತಿಯಲ್ಲಿ ಅವರು ಬರಲಿಕ್ಕೆ ಪ್ರಯತ್ನ ಮಾಡಿದ್ದಾರಂತೆ. ಟೆಲ್ಲಿಂಗ್ ಸ್ಟೋರೀಸ್ ಆ್ಯಂಡ್ ಅಪ್ಲೈಯಿಂಗ್ ದೇರ್ ಮಾರಲ್ ಪ್ರಿನ್ಸಿಪಲ್ಸ್ ಟು ಮಾಡರ್ನ್ ಟೈಮ್ಸ್. ಟೆಲ್ಲಿಂಗ್ ಸ್ಟೋರೀಸ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್. ಕಥೆಗಳು ಭಾಳ ಜನ ಹೇಳ್ತಾರೆ, ಆದರೆ ಕತೆ ಹೇಳುವಂಥ ಒಂದು ಶೈಲಿ ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ. ಅದನ್ನು ಬರೆಯುವಂಥ ಒಂದು ವಿಶೇಷತೆಯೂ ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ. ಅಂಥ ಒಂದು ವಿಶಿಷ್ಟ ಶೈಲಿ ರಾಜಗೋಪಾಲ ಅಥವಾ ರಾಜಾಜಿಯವರಿಗಿತ್ತು ಅಂತ. ಸೊ ಗ್ರೇಟ್ ಪರ್ಸನ್ ಮಿಸ್ಟರ್ ರಾಜಾಜಿ ವಾಸ್. ಆ್ಯಂಡ್ ಒನ್ ಮೋರ್ ಸ್ಪೆಷಾಲಿಟಿ ಆಫ್ ದಿಸ್ Rajgopalachari is that he is the first recipient of Bharat Ratna Award of India. ನಮ್ಮ ಭಾರತ ದೇಶದ ಸರ್ವಶ್ರೇಷ್ಠ ಪುರಸ್ಕಾರ ಭಾರತದ ರತ್ನ ಅಂತಕ್ಕಂಥ ಪ್ರಥಮ ಅವಾರ್ಡ್ ತಗೊಳ್ತಕ್ಕಂಥ ಪ್ರಥಮ ವ್ಯಕ್ತಿ ರಾಜಾಜಿ ಆಗಿದ್ದಾರೆ. ಇಂಥ ಶ್ರೇಷ್ಠ ವ್ಯಕ್ತಿ ಬರೆದಿರ್ತಕ್ಕಂಥ ಏನು ಸುಂದರ ಮಹಾಕಾವ್ಯ ಮಹಾಭಾರತ, ಅದರಿಂದ ಆಯ್ಕೆ ಮಾಡಿಕೊಂಡಿರುವಂಥ ಈ ಪಾಠ ದಟ್ ಈಸ್ ದಿ ಎನ್ಚಾಂಟೆಡ್ ಪೂಲ್ ಇಟ್ ಸೆಲ್ಫ್. ಆ ಒಂದು ಪಾಠ ಇವತ್ತು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಲಕ್ಕಿ ಇನಫ್ ಟು ನೋ ಮೋರ್ ಅಬೌಟ್ ದ ರೈಟಿಂಗ್ ಸ್ಟೈಲ್ ಆಫ್ ರಾಜಾಜಿ ಆ್ಯಂಡ್ ದ ಟೆಲ್ಲಿಂಗ್ ಆಫ್ ದ ಸ್ಟೋರೀಸ್ ಇನ್ ಈಸ್ ಅ ವೆರಿ ಡಿಫರೆಂಟ್ ವೇ ಇಟ್ ಸೆಲ್ಫ್. ಸೊ ಲೆಟ್ ಅಸ್ discuss about the lesson, the Enchanted Pool, dear children. So as we discussed about the background story of the lesson in the previous class, what happened here? All the Pandavas were in exile for 13 years and one more year in incognito. 13 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ ಆಗಿದ್ದು ನಿಮಗೆಲ್ಲ ಗೊತ್ತು ಏನ್ರಿ. ಕುಟಿಲ ನೀತಿಯ ಕೌರವರಿಂದ ಏನು ಪಾಂಡವರಿಗೆ ಹಿಂಸೆ ಆಗುತ್ತೆ, ವನವಾಸ ಕಳಿಸ್ಕೊಟ್ಟಿರ್ತಾರೆ. ಆ ವನವಾಸದಲ್ಲಿ ಏನಾಗುತ್ತೆ, ಒಂದು ಜಿಂಕೆ ರೂಪದಲ್ಲಿ ಬರ್ತಕ್ಕಂಥ ಯಮ ಅಥವಾ ಯಕ್ಷನ ರೂಪದಲ್ಲಿ ಬಂದು ಇವರಿಗೆ ಆ ಧರ್ಮದ ಪರೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಏನ್ರಿ. ಧರ್ಮರಾಜನೊಂದಿಗಿರುವಂಥ ಎಲ್ಲ ಪಾಂಡವರು ಏನು ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದಾರೆಯೋ ಅಥವಾ ಇಲ್ವೋ ಅನ್ನುವುದನ್ನು ಪರೀಕ್ಷೆ ಮಾಡೋಗೋಸ್ಕರ ಯಮನಾದವನು ಏನು ಮಾಡ್ತಾನೆ, ಯಕ್ಷ ರೂಪದಲ್ಲಿ ಬಂದು ಇನ್ವಿಸಿಬಲ್ ಆಗಿ ಏನು ಅವರನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ. ಏನು ವೆದರ್ ದೇ ಆರ್ ಸಕ್ಸಸ್ಫುಲ್ ಆರ್ ನಾಟ್, ದ ಸ್ಟೋರಿ ಟೆಲ್ಸ್ ಅಸ್. ಅದನ್ನು ನಾವು ತಿಳ್ಕೊಳ್ಳೋಣ ಯುಧಿಷ್ಠಿರನ ಮೂಲಕ. ಸುಂದರ ಒಂದು ಪಾಠ ಇದಾಗಿದೆ. ಸೊ ಪೇಜ್ ನಂಬರ್ 1. ಸೊ ಲೆಟ್ ಅಸ್, ಟುಡೇ ಈಸ್ ಕೃಷ್ಣ ಜನ್ಮಾಷ್ಟಮಿ. ಸೊ ಆನ್ ದಿಸ್ ಅಕೇಷನ್, ಸೊ ಐ ಒನ್ಸ್ ಅಗೇನ್ ವಿಶ್ ಯು ಆಲ್ the best as well as may Lord Krishna bless all of you, because Lord Krishna is the main person of this Mahabharata, who is the great guide of this Mahabharata, the supreme soul in the story of Mahabharata itself. Understand? Anyway, so Paramatma Krishnana ಮತ್ತೆ ನೆನೆಯುತ್ತಾ, here before you read the lesson a task is given. ಒಂದು ಮಕ್ಕಳೇ, ಯಾವುದೇ ಒಂದು ಪಾಠ ಓದ್ಕೊಳ್ಳೋಕ್ಕಿಂತ ಮುಂಚೆ ಪಾಠ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಆ ಪಾಠದಲ್ಲಿ ಇರುವಂಥ ವಿಶೇಷತೆ ಏನು, ಅದನ್ನು ನಾವು ನಮ್ಮ ಜೀವನದಲ್ಲಿ ಹೆಂಗೆ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಒಂದು ಪ್ರೀ ರೀಡಿಂಗ್ ಟಾಸ್ಕ್ ಅಂತ ಕೊಟ್ಟಿರ್ತಾರೆ ಏನ್ರಿ, ಅಂಥ ಒಂದು ಟಾಸ್ಕ್ ನಾವು ಇಲ್ಲಿ ಮಾಡೋಣಂತೆ. ಸೊ ಬಿಫೋರ್ ಯು ರೀಡ್ ದ ಪ್ರೋಸ್, ದಿ ಎನ್ಚಾಂಟೆಡ್ ಪೂಲ್. ವಾಟ್ ಈಸ್ ದಟ್? ದಿ ಎನ್ಚಾಂಟೆಡ್ ಪೂಲ್ ಏನದು? ಮನಮೋಹಕ ಕೊಳ ಅಂತ ಹೇಳ್ತೀವಿ, ಅಥವಾ ಒಂದು ಸುಂದರ ಸರೋವರ ಅಂತ ಹೇಳ್ತೀವಲ್ರಿ, ಕೊಳ ಅಥವಾ ಸರೋವರ ಅಂತ ಹೇಳ್ತೀವಿ. ಎನಿವೆ, so before you read the lesson, here a task is there. When we talk about people, at page number 1 a task is given. ಮಕ್ಕಳೇ, when we talk about people we discuss their qualities. ನಾವು ಯೂಸ್ವಲ್ ಆಗಿ ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅವ್ರು ನೆನೆಸ್ಕೊಳ್ಳೋದು ಅವರವರ ಗುಣದಿಂದ. ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ ಅವರು ತುಂಬ ಒಳ್ಳೆಯವರಾಗಿದ್ದಾರೆ, ಅವರನ್ನು ಇಡೀ ಪ್ರಪಂಚ ನೆನೆಸ್ಕೊಳ್ಳುತ್ತೆ. ಅವರು ಇದ್ದಾಗಲೂ, ಅವರು ಪ್ರಪಂಚವನ್ನು ಬಿಟ್ಟು ಹೋಗಿದ್ದ ಮೇಲೂ ಸಹ ವಿ ಯೂಸ್ ಟು ರಿಮೆಂಬರ್ ದೇರ್ ಗ್ರೇಟ್ ಸ್ಯಾಕ್ರಿಫೈಸ್ ಅಂಡ್ ಎವ್ರಿಥಿಂಗ್. ಸೊ ವಿ ಡಿಸ್ಕಸ್ ದೇರ್ ಕ್ವಾಲಿಟೀಸ್. ದ ಬಾಕ್ಸ್ ಗಿವನ್ ಬಿಲೋ ಹ್ಯಾಸ್ ಸಮ್ ವರ್ಡ್ಸ್ ವಿಚ್ ಡಿಸ್ಕ್ರೈಬ್ ಪೀಪಲ್. ಕೆಳಗಡೆ ಒಂದು ಮಕ್ಕಳೇ ಒಂದು ಇಲ್ಲಿ ಬಾಕ್ಸ್ ಕೊಡಲಾಗಿದೆ. ಬಾಕ್ಸ್ನಲ್ಲಿ ಕೆಲವೊಂದು ಶಬ್ದಗಳು ಕೊಟ್ಟಿದ್ದಾರೆ. ಆ ಶಬ್ದಗಳು ಜನರಲ್ಲಿರುವಂತಹ ಗುಣಗಳ ಬಗ್ಗೆ ಹೇಳಿಕೊಡುತ್ತೆ. ನೋಡಿ, sit in small group and classify them under desirable and not so desirable qualities.
So this is once again classroom activity, but unfortunately we are not in the classroom itself. We are before the online system itself. So that's why let us try to the level best. ಇಲ್ಲಿ ನೀವೇನು ಮಾಡಬೇಕಂತೆ, ಎರಡು ಭಾಗಗಳಾಗಿ ವಿಂಗಡಿಸಬೇಕಂತೆ. ಒಂದು ಡಿಸೈರಬಲ್ ಕ್ವಾಲಿಟಿ ಅಂತ. ಸೊ ಒನ್ ಈಸ್ ಡಿಸೈರಬಲ್ ಕ್ವಾಲಿಟೀಸ್ ಅಂದರೆ ಏನ್ರಿ, ಇಷ್ಟಪಡುವಂತಹ ಗುಣಗಳು ಅಂತ. ಡಿಸೈರಬಲ್. ಈ ಕಡೆಗೆ ನಾಟ್ ಸೋ ಡಿಸೈರಬಲ್. ನಾಟ್ ಸೋ ಡಿಸೈರಬಲ್ ಏನ್ರಿ ಅಂದರೆ ನಾವು ಡಿಸೈರಬಲ್ ಇರ್ತಕ್ಕಂಥ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಬೇಕಪ್ಪ ವಿದ್ಯಾರ್ಥಿಗಳೇ. ಸೊ ನೀವು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಯು ಮೇ ಕನ್ಸಲ್ಟ್ ಅ ಗುಡ್ ಡಿಕ್ಷನರಿ ಆರ್ ಯುವರ್ ಟೀಚರ್ ಇಫ್ ಯು ಆರ್ ಇನ್ ನೀಡ್. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆದರೂ ಇದ್ದರೆ ಡಿಕ್ಷನರಿ ರೆಫರ್ ಮಾಡ್ಬೋದು ಅಂತ ಪಾಪ ಕ್ಲೂ ಕೊಟ್ಟಿದ್ದಾರೆ. ಎನಿವೆ ಐ ವಿಲ್ ಗೈಡ್ ಯು. ಹಿಯರ್ ಸಮ್ ಆಫ್ ದ ವರ್ಡ್ಸ್ ಆರ್ ಗಿವನ್. ದೋಸ್ ವರ್ಡ್ಸ್ ಮಸ್ಟ್ ಬಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಇದನ್ನು ಯಾಕಪ್ಪ ಮಾಡಬೇಕು ಅಂತಂದರೆ, ನಾವು ಯಾವ್ಯಾವ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕಾಗಿದೆ. ಅರ್ಥ ಆಯ್ತಾ? ನೋಡಿ, ಲೆಟ್ ಮೀ ರೀಡ್ ಆಲ್ ದ ವರ್ಡ್ಸ್. ಫಸ್ಟ್ ಆಫ್ ಆಲ್, ಕರೇಜ್. ನಾವು ಟ್ರೈ ಟು ಇಮ್ಯಾಜಿನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೆದರ್ ದಿಸ್ ಈಸ್ ಡಿಸೈರಬಲ್ ಕ್ವಾಲಿಟಿ ಆರ್ ಅನ್ಡಿಸೈರಬಲ್ ಕ್ವಾಲಿಟಿ. ಅದನ್ನು ನಮ್ಮ ಹತ್ರ ಇರಬೇಕು ಇರಬಾರ್ದು ಅಂತ ನೀವು ಡಿಸೈಡ್ ಮಾಡಬೇಕು ಈ ವಯಸ್ಸಿನಲ್ಲೇ. ಕರೇಜ್, ಎಮಿಕ್ಯಾಬಿಲಿಟಿ ಸೌಹಾರ್ದತೆ, ಜೆಂಟಲ್ನೆಸ್ ಸಿಂಪತಿ, kindness, helpfulness, enthusiasm, wisdom, affection, honesty, selfishness, cruelty, humility, faithfulness, endurance, perseverance, determination, negligence, callousness, carelessness, arrogance. These are some of the beautiful qualities of human beings. But some are not so beautiful. You have to divide them. ಇದು ಒಂದು 2 ನಿಮಿಷ ಇದನ್ನು ಡಿವೈಡ್ ಮಾಡಿಕೊಂಡು ಯಾವುದು ಸರಿ ಇಲ್ಲಲ್ಲ ಅದನ್ನು ಜೀವನದಿಂದ ತೆಗೆದಾಕಲಿಕ್ಕೆ ಪ್ರಯತ್ನ ಮಾಡೋಣ. ಸರಿನಾ? ನೋಡಿ, ಇಲ್ಲಿ ಕರೇಜ್. ಕರೇಜ್ ಈಸ್ ಇಟ್ ಡಿಸೈರಬಲ್ ಆರ್ ನಾಟ್ ಡಿಸೈರಬಲ್? ಇಟ್ ಈಸ್ ಡಿಸೈರಬಲ್ ಕ್ವಾಲಿಟಿ. ಹೌದೇನ್ರಿ? ಕರೇಜ್ ಬೇಕು ನಮಗೆ. ಏನು ನೆಕ್ಸ್ಟ್? ಎಮಿಕ್ಯಾಬಿಲಿಟಿ. ವಾಟ್ ಈಸ್ ದಟ್? ಎಮಿಕ್ಯಾಬಿಲಿಟಿ ಇಟ್ ಈಸ್ ಸೌಹಾರ್ದತೆ. ಕರೇಜ್ ಅಂದರೆ ಗೊತ್ತಲ್ರಿ ನಿಮ್ಗೆಲ್ಲರಿಗೆ? ದಟ್ ಈಸ್ ಧೈರ್ಯ ಅಂತ ಹೇಳ್ತೀವಿ. ಏನು